ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಸಮಾಜದಲ್ಲಿ ತಾಯಿಗೆ ದೊರೆತಂಥ ಸ್ಥಾನ ತಂದೆಗೆ ದೊರೆತಿಲ್ಲ. ತಾಯಿ ತನ್ನದೇ ಆದ ರೀತಿಯಲ್ಲಿ ಮಕ್ಕಳಿಗಾಗಿ ತನ್ನ ಬದುಕನ್ನು ಸವೆಸಿದರೆ, ತಂದೆಯೂ ಸಹ ತನ್ನದೇ ಆದ ರೀತಿಯಲ್ಲಿ ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಕಾರಣನಾಗ್ತಾನೆ. ಆದರೆ ಸಮಾಜ ತಂದೆಯನ್ನು ಅಷ್ಟಾಗಿ ಗುರುತಿಸಲ್ಲ. ತಂದೆಯ ಮಹತ್ವ ಏನು? ಜೀವನದಲ್ಲಿ ಅಪ್ಪ ಹೇಳಿಕೊಟ್ಟ ಪಾಠಗಳೆಲ್ಲ ಮರೆತು ಹೋದರೆ ಮೊದಲಿನಿಂದ ಅದೇ ಪ್ರೀತಿ ಸಹನೆಯಿಂದ ಪುನಃ ಹೇಳಿಕೊಡುವವನೋ ಅಪ್ಪ ಒಬ್ಬನೇ. ಹೀಗಾಗಿ ಅಪ್ಪನನ್ನು ಯಾವತ್ತೂ ಚೆನ್ನಾಗಿ ನೋಡಿಕೊ. ನೀನೆಂಥ ತಪ್ಪುಗಳನ್ನು ಮಾಡಿದರೂ ಕ್ಷಮಿಸುವವನೋ ಅವನೇ. ಅಪ್ಪನಿಂದ ಮರೆಮಾಚುವ ಯಾವ ರಹಸ್ಯವನ್ನು ಇಟ್ಟುಕೊಳ್ಳಬೇಡ. ಅಷ್ಟಕ್ಕೋ ಅಪ್ಪ ನಿನ್ನ ಗ್ರೇಟ್ ಫ್ರೆಂಡ್ ಅನ್ನೋದನ್ನು ಮರಿಬೇಡ. ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳುವ ಜೀವಿ ಈ ಭೂಮಿಯ ಮೇಲೆ ಇದ್ದರೆ ಅದು ಅಪ್ಪನೊಬ್ಬನೇ. ನಿನಗಾಗಿ ಯಾರಾದರೂ ಅವರ ಜೀವನವನ್ನು ಸವಿಸಿದ್ದರೆ ಅದು ನಿನ್ನ ಅಪ್ಪ ಮಾತ್ರ. ಗೊತ್ತಿರಲಿ, ಅಪ್ಪ ಅಂದರೆ ಅಂಬರ ಅನ್ನೋದನ್ನು ಮರಿಬೇಡ ಅಂತ ಹೇಳ್ತಾರೆ ವಿಶ್ವೇಶ್ವರ ಭಟ್ ಅವರು ಕೈ ಹಿಡಿದು ನೀ ನಡೆಸು ತಂದೆ ಎನ್ನುವ ಈ ಒಂದು ಪುಸ್ತಕದಲ್ಲಿ. ಕೈ ಹಿಡಿದು ನೀ ನಡೆಸು ತಂದೆ, ಅಪ್ಪನ ಆಪ್ತ ಸಲಹೆಗಳು ಅನ್ನೋ ಒಂದು ಉಪಶೀರ್ಷಿಕೆಯನ್ನು ಸಹ ಕೊಡ್ತಾರೆ. ಅಲ್ಲಲ್ಲಿ ಕೆಲವು ಒಳ್ಳೆಯ ಮಾತುಗಳನ್ನು ಉದ್ಧರಿಸ್ತಾರೆ ಭಟ್ ಅವರು. ಲೈಫ್ ಡಸಂಟ್ ಕಮ್ ವಿತ್ ಅನ್ ಇನ್ಸ್ಟ್ರಕ್ಷನ್ ಬುಕ್, ದಟ್ಸ್ ವೇ ವಿ ಹ್ಯಾವ್ ಫಾದರ್ಸ್ ಅಂತಾರೆ. ಯಾವುದೇ ಒಂದು ಹೊಸ ವಾಹನವನ್ನು ಕೊಂಡುಕೊಂಡ್ರೆ ಆ ವಾಹನದ ಬಗ್ಗೆ ಮಾಹಿತಿ ತಿಳಿಸುವಂಥ ಒಂದು ಪುಸ್ತಕವನ್ನು ಕೊಡೋದುಂಟು. ಆದರೆ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪುಸ್ತಕ ಇಲ್ಲ. ಅಂತಹ ಮಾಹಿತಿಯನ್ನು ಕೊಡಬಲ್ಲ ಅರ್ಹತೆ ಉಳ್ಳವನು ಅಪ್ಪ ಅನ್ನೋ ಮಾತನ್ನು ಹೇಳ್ತಾ, ನಿನ್ನ ತಂದೆ ಹೇಳುವುದನ್ನು ನೀನು ಸದಾ ಕೇಳಬೇಕು. ಕಾರಣ ಅವನಿಗೆ ನಿನಗಿಂತ ಹೆಚ್ಚು ತಪ್ಪುಗಳನ್ನು ಮಾಡಿ ಅನುಭವ ಇರುತ್ತೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಮಾಡಿದ ತಪ್ಪನ್ನು ನೀನು ಮಾಡಬೇಡ ಅನ್ನೋ ಬುದ್ಧಿ ಮಾತನ್ನು ಹೇಳುವ ಸಾಮರ್ಥ್ಯ ಇರೋದು ಕೇವಲ ಅಪ್ಪನಿಗೆ ಮಾತ್ರ. ಅಪ್ಪನ ಮಾತುಗಳನ್ನು ಆರಂಭದಲ್ಲಿ ಕೇಳುವಂಥ ಮಕ್ಕಳು ಕ್ರಮೇಣ ಅಪ್ಪ ಯಾಕೆ ಹಿಂಗೆ ಕೊರಿಯೋಕ್ಕೆ ಶುರು ಮಾಡ್ತಾನೆ ಅಂತ ಅನಿಸೋದು ಅಸಹಜ ಏನೂ ಅಲ್ಲ. ಅನೇಕ ಮಕ್ಕಳು ಅಪ್ಪ ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ತಲೆ ತಿನ್ನೋಕ್ಕೆ ಶುರು ಮಾಡಿದ್ರಪ್ಪ, ಕೊರಿಯೋಕ್ಕೆ ಶುರು ಮಾಡಿದ್ರಪ್ಪ, ಬ್ಲೇಡ್ ಶುರುವಾಯ್ತಪ್ಪ, ಹೀಗೆಲ್ಲ ಮನಸ್ಸಲ್ಲೇ ಬೈದುಕೊಳ್ಳೋದು ಉಂಟು. ಆದರೆ ಅಪ್ಪ ಹೇಳುವಂಥ ಮಾತುಗಳು ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಹೇಳ್ಕೊಡಲ್ಲ. ಪಠ್ಯಪುಸ್ತಕಗಳಂತೂ ಇವು ಇರೋದೇ ಇಲ್ಲ. ಎಷ್ಟು ಒಳ್ಳೆಯ ಶಾಲೆಗೆ, ಅದು ಸ್ವದೇಶಿ ಶಾಲೆ ಆಗಬಹುದು, ವಿದೇಶಿ ಶಾಲೆ ಆಗಬಹುದು, ಎಲ್ಲಿಯೂ ಇದನ್ನು ಹೇಳ್ಕೊಡಲ್ಲ. ನೀವು ಹಾರ್ವರ್ಡ್ಗೆ ಹೋಗಿ, ಯೇಲ್ಗೆ ಹೋಗಿ, ಆಕ್ಸ್ಫರ್ಡ್ಗೆ ಹೋಗಿ, ಸ್ಟ್ಯಾನ್ಫರ್ಡ್ಗೆ ಹೋಗಿ, ಯಾವ ವಿಶ್ವವಿದ್ಯಾನಿಲಯದಲ್ಲೂ ಹೇಳಿಕೊಡದಂಥ ಅದ್ಭುತ ಮಾತುಗಳನ್ನು ಅಪ್ಪ ನಿಮಗೆ ಹೇಳಿಕೊಡ್ತಾರೆ. ತಂದೆ ತಾಯಿ ಹೇಳಿಕೊಡುವಂಥ ಮಾತುಗಳನ್ನು ಗುರುಗಳು ಸಹ ಎಲ್ಲೂ ಕಲಿಸೋದಿಲ್ಲ. ಹಾಗಾಗಿ ಅಪ್ಪ ಹೇಳಿದ ಮಾತುಗಳನ್ನು ತಾವು ದಯವಿಟ್ಟು ಗಮನ ಇಟ್ಟು ಕೇಳಿ ಅಂತ ಹೇಳ್ತಾರೆ ವಿಶ್ವೇಶ್ವರ ಭಟ್ ಅವರು. ಹಾಗೆ ಒಂದು ಮಾತನ್ನು ಹೇಳ್ತಾರೆ, ನೀನು ಸೈನಿಕನಾಗಿಯೋ, ರೈತನಾಗಿಯೋ, ಪ್ರಧಾನಮಂತ್ರಿಯಾಗಿಯೋ ದೇಶ ಸೇವೆ ಮಾಡಬೇಕಾಗಿಲ್ಲ. ಕಡಿಮೆ ಹೊಗೆ ಉಗುಳುವ ವಾಹನದ ಮಾಲೀಕನಾದರೂ ಸಹ ನೀನು ದೇಶ ಸೇವೆಯನ್ನು ಮಾಡಬಹುದು. ಮಗನಿಗೆ ಹೇಳುವಂಥ ಕಿವಿ ಮಾತು. ಹಾಗಾಗಿ ಇಂತಹ ಅತ್ಯುತ್ತಮವಾದ ಕಿವಿ ಮಾತುಗಳನ್ನು ತಮ್ಮ ಜೀವನದ ಅನುಭವ ಏನಿದೆ ಅದರ ಹಿನ್ನೆಲೆಯಲ್ಲಿ ಬರೀತಾ ಹೋಗ್ತಾರೆ. ಹಾಗಾಗಿ ಇಡೀ ಪುಸ್ತಕದಲ್ಲಿ ಒಂದೊಂದು ಪುಟದಲ್ಲೂ 4-5 ಕಿವಿ ಮಾತುಗಳು ಉಂಟು. ಇಂತಹ ಕಿವಿ ಮಾತುಗಳನ್ನು ನಾವು ಓದಿದ್ರೆ ಖಂಡಿತ ಎಲ್ಲೋ ಒಂದು ಕಡೆಗೆ ಇವು ನಮಗೆ ನೆರವಾಗುತ್ತವೆ. ನಿನ್ನ ಬಳಿ ಒಂದು ಪೆನ್ನು ಮತ್ತು ಪಿನ್ನು ಇರಲಿ, ಅವು ಯಾವಾಗ ಉಪಯೋಗಕ್ಕೆ ಬರುತ್ತವೆ ಎಂಬುದು ಗೊತ್ತಾಗುವುದಿಲ್ಲ. ನಿನ್ನ ಬೆವರು ವಾಸನೆ ನಿನಗೆ ಅಸಹ್ಯ ಹುಟ್ಟಿಸಿದರೆ ಬೇರೆಯವರಿಗೆ ಅದರ ಅನುಭವ ಹೇಗಿದ್ದೀತೆಂಬುದನ್ನು ಪರೀಕ್ಷಿಸಲು ಹೋಗಬೇಡ. ರೂಪಾಯಿ ನೋಟಿನ ಮೇಲೆ ಬರೆಯಬೇಡ, ಕೊಳೆ ಮಾಡಬೇಡ. ಅದು ನಿನ್ನದೊಂದೇ ಅಲ್ಲ, ಇಡೀ ದೇಶದ ಆಸ್ತಿ ಹೌದು ಅನ್ನೋದನ್ನು ಮರಿಬೇಡ. ಹೀಗೆ ಬಹಳ ಬಹಳ ಸರಳವಾದ, ಸೂಕ್ತವಾದ ಬದುಕಿಗೆ ಮಾರ್ಗದರ್ಶನವನ್ನು ನೀಡುವಂಥ
ಜೀವನಾನುಭವದ ಮಾತುಗಳನ್ನು ಬರೆದಿದ್ದಾರೆ. ವಿಶ್ವೇಶ್ವರ ಭಟ್ ಅವರು ಕೈ ಹಿಡಿದು ನೀ ನಡೆಸು ತಂದೆ ಎನ್ನುವ ಅಪ್ಪನ ಆಪ್ತ ಸಲಹೆಗಳ ಈ ಪುಸ್ತಕದಲ್ಲಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಎನ್.ಎಸ್. ಮಂಡ್ಯ ಜಿಲ್ಲೆ ನಾಗಮಂಗಲದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಶಿಕ್ಷಕರು. ನನ್ನ ಹವ್ಯಾಸಗಳು ಯೋಗಾಭ್ಯಾಸ, ಕ್ರೀಡೆಯಲ್ಲಿ ಭಾಗವಹಿಸುವುದು, ಪುಸ್ತಕ ವಾಚನ ಹಾಗೂ ಪ್ರವಾಸ ಹೋಗುವುದು. ಸಂತೋಷ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಶೀಲಾ. ನಾನು ಮೈಸೂರಿನ ಸರಸ್ವತಿಪುರಂನಿಂದ ಬಂದಿದ್ದೇನೆ. ದೂರ ಪ್ರಯಾಣ ಮಾಡುವುದು ಮತ್ತು ಹಳೆಯ ಹಾಡುಗಳನ್ನು ಕೇಳೋದು ನನ್ನ ಹವ್ಯಾಸ. ಶೀಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ. ನನ್ನ ಹೆಸರು ವೈಡಿ ಕೃಷ್ಣ. ಗೌರಿಬಿದನೂರು ತಾಲೂಕು ಡಿಪಾಳ್ಯ ಗ್ರಾಮದಿಂದ ಬಂದಿರುತ್ತೇನೆ. ವೃತ್ತಿಯಲ್ಲಿ ಔಷಧಿ ವ್ಯಾಪಾರಿ. ನನ್ನ ಹವ್ಯಾಸ ಧಾರ್ಮಿಕ ಸ್ಥಳಗಳನ್ನು ಸಂದರ್ಶಿಸುವುದು, ಪುಸ್ತಕಗಳನ್ನು ಓದುವುದು. ಬಹಳ ಸಂತೋಷ ಕೃಷ್ಣ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಕನ್ನಡದಲ್ಲೇ ಅಪರೂಪದ ಪುಸ್ತಕ ಸಸ್ಯ ಸಗ್ಗ. ಡಾಕ್ಟರ್ ಕೆ.ಎನ್. ಗಣೇಶಯ್ಯ ಅವರು ಬರೆದ ಸಸ್ಯ ಜಗತ್ತಿನ ಸೋಜಿಗಗಳ ಪುಸ್ತಕ ಇದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದ ಏಕೈಕ ಬಿಸಿನೀರಿನ ಬುಗ್ಗೆ ಬೆಂದ್ರ ತೀರ್ಥ. ಇದರಲ್ಲಿ ಯಾವ ಧಾತುವಿನ ಅಂಶವು ಹೆಚ್ಚಾಗಿದೆ? ಆಯ್ಕೆಗಳನ್ನು ನೋಡೋಣ. ಗಂಧಕ, ರಂಜಕ, ಬೆಳ್ಳಿ. ಮೊದಲಿಗೆ ಶೀಲಾ, ಆನಂತರ ಸಂತೋಷ್. ರಂಜಕ. ಗಂಧಕ ಆಯ್ಕೆ 1. ಸಂತೋಷ್ ಆಯ್ಕೆ 1 ಗಂಧಕ. ಗಂಧಕ. ಉತ್ತರವನ್ನು ಆಯ್ಕೆ 4 ನೋಡಿ ಉತ್ತರವನ್ನು ನೋಡೋಣ. ಆಯ್ಕೆ 4 ಕಬ್ಬಿಣ. ಈಗ ಬಂತು ಉತ್ತರ. ಗಂಧಕ ಸರಿಯಾದ ಉತ್ತರ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಶೀಲಾ ಅವರು. ಸಸ್ಯ ಸಗ್ಗ ಎನ್ನುವ ಈ ಒಂದು ಪುಸ್ತಕವನ್ನು ಶೀಲಾ ಅವರಿಗೆ ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಂದ 15 ಕಿಲೋಮೀಟರ್ ದೂರದಲ್ಲಿ ಇರ್ದೆ ಅಂತಕ್ಕಂಥ ಒಂದು ಗ್ರಾಮ. ಆ ಇರ್ದೆಯಲ್ಲಿ ಈ ಬೆಂದ್ರ ತೀರ್ಥ ಉಂಟಂತೆ. 99 ಡಿಗ್ರಿ ಫ್ಯಾರನ್ಹೀಟಿಂದ 106 ಡಿಗ್ರಿ ಫ್ಯಾರನ್ಹೀಟ್ ನಡುವೆ ಇರುತ್ತಂತೆ ಉಷ್ಣತೆ. ಇಲ್ಲಿ ಗಂಧಕದ ಅಂಶ ಹೆಚ್ಚಾಗಿರೋ ಕಾರಣ ಚರ್ಮದ ಕಾಯಿಲೆ ಇರ್ತಕ್ಕಂಥ ಜನ ಇಲ್ಲಿ ಬಂದು ಸ್ನಾನವನ್ನು ಮಾಡೋದುಂಟು. ಇಲ್ಲಿಗೆ ಹತ್ತಿರದಲ್ಲೇ ಒಂದು ನೇತ್ರಾವತಿ ನದಿಯ ಉಪನದಿ ಹರಿಯುತ್ತೆ. ಅದನ್ನು ಸೀರೆಹೊಳೆ ಅಂತ ಕರೀತಾರೆ. ದುರದೃಷ್ಟ ಏನು ಅಂತ ಹೇಳ್ತಂದ್ರೆ, ಈ ಬೆಂದ್ರ ತೀರ್ಥದ ಸುತ್ತಮುತ್ತಲೂ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೋರ್ವೆಲ್ಗಳ ಕಾಟ ಹೆಚ್ಚಾದ ಕಾರಣ ಈ ಅಂತರ್ಜಲ ತಗ್ಗುತ್ತಾ ಇರೋದ್ರಿಂದ ಈ ಬಿಸಿ ನೀರಿನ ಬುಗ್ಗೆಯಲ್ಲೂ ಸಹ ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಒಂದು ದಿವಸ ಮರೆಯಾದರೂ ಆಶ್ಚರ್ಯವಿಲ್ಲ. ದೇವರಾಯನ ದುರ್ಗ ದಿವ್ಯ ದರ್ಶನ. ತುಮಕೂರು ಜಿಲ್ಲಾ ದೇವಾಲಯಗಳ ಪುಸ್ತಕ. ಕೆ.ಜಿ. ಲಕ್ಷ್ಮೀ ನಾರಾಯಣಪ್ಪ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಶಿವಾಜಿಯ ಸೈನ್ಯವನ್ನು ಯುದ್ಧದಲ್ಲಿ ಸೋಲಿಸಿದ ಮೈಸೂರಿನ ಅರಸ ಯಾರು? ಆಯ್ಕೆಗಳನ್ನು ನೋಡೋಣ. ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್ ಹಾಗೂ ಬೆಟ್ಟದ ಚಾಮರಾಜ ಒಡೆಯರ್. ಸಂತೋಷ್. ಚಿಕ್ಕದೇವರಾಜ ಒಡೆಯರ್. ಆಯ್ಕೆ 3. ಆಯ್ಕೆ ಹೇಳಿ. ಆಯ್ಕೆ 2. ಚಿಕ್ಕದೇವರಾಜ ಒಡೆಯರ್. ಕೃಷ್ಣ. ದೊಡ್ಡ ದೇವರಾಜ ಒಡೆಯರ್. ಉತ್ತರವನ್ನು ನೋಡೋಣ. ಚಿಕ್ಕದೇವರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಸಂತೋಷ್ ಅವರು ಕೊಟ್ಟಿದ್ದಾರೆ. ದೇವರಾಯನ ದುರ್ಗ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1681ರಲ್ಲಿ ಮರಾಠರು ಶ್ರೀರಂಗಪಟ್ಟಣದ ಮೇಲೆ ದಂಡೆತ್ತಿ ಬರ್ತಾರೆ. ಅವರನ್ನು ಶ್ರೀರಂಗಪಟ್ಟಣದಲ್ಲಿ ಸೋಲಿಸ್ತಾರೆ ಚಿಕ್ಕದೇವರಾಜ ಒಡೆಯರ್ ಅವರು. ಮತ್ತೆ ಮುಂದಿನ ವರ್ಷ 1982ರಲ್ಲಿ 81ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸೋಲ್ತಾರೆ. 82ರಲ್ಲಿ ಬಾಣಾವರದಲ್ಲಿ 25,000 ಸೈನಿಕರ ಜೊತೆಯಲ್ಲಿ ಬರ್ತಾರೆ ಸಂಭಾಜಿ ಅವರು. ಆದರೆ ಚಿಕ್ಕದೇವರಾಜ ಒಡೆಯರ್ ಹತ್ರ ಇರೋದು ಬರೀ 15,000 ಜನ. ಆದರೆ ಒಂದು ಸೂಕ್ಷ್ಮ ಗೊತ್ತಾಗುತ್ತೆ ಅವರಿಗೆ, ಶಿವಾಜಿಯ ಸೈನ್ಯದಲ್ಲಿ ಬಿಲ್ಗಾರರು ಇಲ್ಲ ಅನ್ನೋ ವಿಚಾರ.
ಹಾಗಾಗಿ ಬಿಲ್ಗಾರರನ್ನೇ ವಿಶೇಷವಾಗಿ ಸೇರಿಸಿಕೊಂಡು ಅರ್ಧಚಂದ್ರ ಕೃತಿಯಲ್ಲಿ ಅವರನ್ನು ನಿಲ್ಲಿಸಿ ಒಮ್ಮೆಲೆ ಹಠಾತ್ತನೆ ಯುದ್ಧ ಮಾಡಿದಾಗ ಶಿವಾಜಿ ಅವರ ಸೈನ್ಯ ಯುದ್ಧದಲ್ಲಿ ಸೋತು ಹಿಂದಕ್ಕೆ ಹೋಗುತ್ತೆ. ಮುಂದಿನ ಪುಸ್ತಕ ಚಿನ್ನೂರ ಸಂಜಾಗ ಎನ್ನುವ ಹಾಸ್ಯ ರಸಾಯನ ಕೃತಿ. ಪ್ರಹ್ಲಾದಗುಡಿ ಸಿಂಧನೂರು ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಸಿಂಧೂ ಸರಸ್ವತಿ ಸಂಸ್ಕೃತಿಗೆ ಸೇರಿದ ಮೋರೋಧಾರೋ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಮೊದಲಿಗೆ ಬರೆದಿರುತ್ತಿದ್ದಾರೆ ಕೃಷ್ಣ. ಪಂಜಾಬಲ್ಲಿ. ಆಯ್ಕೆಗಳನ್ನು ನೋಡೋಣ. ರಾಜಸ್ಥಾನ್, ಪಂಜಾಬ್, ಗುಜರಾತ್. ಎರಡನೇದಾಗಿ ಬರೆದಿರುತ್ತಿದ್ದಾರೆ ಶೀಲಾ. ಗುಜರಾತ್. ಆಯ್ಕೆ 4. ಹರಿಯಾಣ. ಉತ್ತರವನ್ನು ನೋಡೋಣ. ಗುಜರಾತ್ ಸರಿಯಾದ ಉತ್ತರ. ಚಿನ್ನೂರ ಸಂಧ್ಯಾಗ ಈ ಒಂದು ಪುಸ್ತಕವನ್ನು ಶೀಲಾ ಅವರಿಗೆ ಕೊಟ್ಟಿದ್ದೇವೆ. ಗುಜರಾತಲ್ಲಿ ಕಚ್ ಅಂತ ಒಂದು ಪ್ರದೇಶ ಬರುತ್ತೆ. ಈ ಕಚ್ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 2600 ವರ್ಷಗಳಿಂದ ಕ್ರಿಸ್ತಪೂರ್ವ 1300 ವರ್ಷಗಳ ನಡುವೆ ಆಳಿದಂತಹ ಬೆಳಗಿದಂತಹ ಒಂದು ನಗರ. ಇದನ್ನು ಮೋರೋಧಾರೋ ಅಂತ ಈಗ ಗುರುತಿಸಿದ್ದಾರೆ. ಈ ನಗರದ ವಿಶೇಷ ಏನು ಅಂತ ಹೇಳ್ತಂದ್ರೆ 3.3 ಮೀಟರ್ ಅಷ್ಟು ದಪ್ಪ ಇರತಕ್ಕಂಥ ಗೋಡೆ ಇದೆಯಂತೆ. ಗೋಡೆಯಿಂದ ಅಂದರೆ ಕೋಟೆಯಿಂದ ಸುತ್ತುವರೆದಂಥ ನಗರ ಈ ಮೋರೋಧಾರೋ. ನಾನು ಕಂಡ ನಾಡೋಜ ಡಾಕ್ಟರ್ ಸಣ್ಣವೀರಣ್ಣ ಎಚ್ ದೊಡ್ಡಮಣಿ ಬರೆದಂಥ ಪುಸ್ತಕ. ಪ್ರಶ್ನೆ: ಭಾರತದ ಯಾವ ಪ್ರದೇಶದಲ್ಲಿ ಶೋಂಪೇನ್ ಬುಡಕಟ್ಟು ಜನರನ್ನು ಕಾಣಬಹುದು? ಆಯ್ಕೆಗಳನ್ನು ನೋಡೋಣ. ನೀಲಗಿರಿ, ಮಧ್ಯಪ್ರದೇಶ, ಅಂಡಮಾನ್, ಗ್ರೇಟ್ ನಿಕೋಬಾರ್. ಮೊದಲಿಗೆ ಶೀಲಾ, ಆನಂತರ ಸಂತೋಷ್. 3 ಅಂಡಮಾನ್ ಅಂತ ಹೇಳ್ತಾ ಇದ್ದಾರೆ ಸಂತೋಷ್. ಆಯ್ಕೆ 4 ಗ್ರೇಟ್ ನಿಕೋಬಾರ್. ಉತ್ತರವನ್ನು ನೋಡೋಣ. ಗ್ರೇಟ್ ನಿಕೋಬಾರ್ ಉತ್ತರ ಸರಿಯಾಗಿದೆ. ನಾನು ಕಂಡ ನಾಡೋಜ ಈ ಪುಸ್ತಕವನ್ನು ಸಂತೋಷ್ ಅವರಿಗೆ ಕೊಟ್ಟಿದ್ದೇವೆ. ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿದವರಂತೆ ಈ ಶೋಂಪೇನ್ ಬುಡಕಟ್ಟಿನವರು. ಮಧ್ಯಮ ಎತ್ತರದ ಜನ ಇವರು. ದುಂಡನೆ ಮುಖ, ಹಳದಿ ಮಿಶ್ರಿತ ಕಂದು ಬಣ್ಣದ ಮೈ ಚರ್ಮ. ಗಂಡ ಹೆಂಡತಿ ಮಕ್ಕಳು ಮಾತ್ರ ಒಟ್ಟಿಗೆ ವಾಸ ಮಾಡ್ತಾರಂತೆ. ಅಳಿವಿನ ಅಂಚಿಗೆ ಬಂದಿದೆ ಇವರ ಸಂತತಿ. ಶೋಂಪೇನ್ ಹಳ್ಳಿ ಎ, ಶೋಂಪೇನ್ ಹಳ್ಳಿ ಬಿ ಅಂತ 2 ವಸತಿ ಪ್ರದೇಶಗಳನ್ನು ಗ್ರೇಟರ್ ನಿಕೋಬಾರಲ್ಲಿ ಕಂಡುಹಿಡಿದಿದ್ದಾರೆ, ಗುರುತಿಸಿದ್ದಾರೆ. ಒಂದು ಹಳ್ಳಿಲಿ 103 ಜನ ಇದ್ದರೆ ಇನ್ನೊಂದು ಹಳ್ಳಿಲಿ 106 ಜನ ಇದ್ದಾರಂತೆ. ಇಷ್ಟು ಜನ ಬಿಟ್ಟರೆ ಹೆಚ್ಚಿನ ಜನ ಇಲ್ಲ. ಹಾಗಾಗಿ ಇವರು ಅಳಿವಿನ ಅಂಚಿಗೆ ಬಂದಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿ ಅಳಿವಿನ ಅಂಚಿಗೆ ಬಂದಂಥ 75 ಬುಡಕಟ್ಟುಗಳು ನಮ್ಮ ಭಾರತದಲ್ಲಿ ಇವೆಯಂತೆ. ಮುಂದಿನ ಪುಸ್ತಕ ಶಿಳ್ಳೆ ಖ್ಯಾತರು, ಒಂದು ಜಾನಪದೀಯ ಅಧ್ಯಯನ. ಡಾಕ್ಟರ್ ಸಣ್ಣವೀರಣ್ಣ ಎಚ್ ದೊಡ್ಡಮನಿ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಮ, ನೀ, ದೂ, ಹೋ, ಗೆ. ಸಂತೋಷ್. ಅಮ್ಮ ನೀ ದೂಡು ಹೊರಗೆ ನನ್ನ. ಅಮ್ಮ ನೀ ದೂಡು ಹೊರಗೆ ನನ್ನ. ಹೌದಾ ಶೀಲಾ? ಕೃಷ್ಣ? ನೀ ದೂಡು ಹೊರಗೆ. ಉತ್ತರವನ್ನು ನೋಡೋಣ. ಅಮ್ಮ ನೀ ದೂಡು ಹೊರಗೆ ನನ್ನ ಉತ್ತರ ಸರಿಯಾಗಿದೆ. ಶಿಳ್ಳೆ ಖ್ಯಾತರು ಈ ಒಂದು ಪುಸ್ತಕವನ್ನು ಸಂತೋಷ್ ಅವರಿಗೆ ಕೊಟ್ಟಿದ್ದೇವೆ. ಜಗದ್ವಂದ್ಯ ಸೌಹಾರ್ದ ಗುರು, ಸಂಪಾದಕರು ಡಾಕ್ಟರ್ ಸಣ್ಣವೀರಣ್ಣ ದೊಡ್ಡಮನಿ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 42 ಕೂಡು 53, 88 ಕಳೆ 48, 13 ಗುಣಿಸು 12, 152 ಭಾಗಿಸು 8. ಬರೆದಿರುತ್ತಿದ್ದಾರೆ ಸಂತೋಷ್. ಅಂತಿಮ ಉತ್ತರ 310. 3 1 0. ಶೀಲಾ ಮತ್ತು ಕೃಷ್ಣ ಲೆಕ್ಕವನ್ನು ಇನ್ನೂ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 95, 40, 156,
19 ಎಲ್ಲವನ್ನ ಕೂಡಿದರೆ 310 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸಂತೋಷ್. ಜಗದ್ವಂದ್ಯ ಸೌಹಾರ್ದ ಗುರು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ಒಂದು ಕನ್ನಡ ಕಾದಂಬರಿ ಆವರ್ತ. ಆಶಾ ರಘು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕುಂದನ್ ವ್ಯಾಸ್, ಖಲೀಲ್ ಅಹಮದ್, ಪ್ಯಾರೇಲಾಲ್ ಶರ್ಮಾ, ಅಶೋಕ್ ಕುಮಾರ್ ಬಿಸ್ವಾಸ್. ಮೊದಲಿಗೆ ಸಂತೋಷ್, ಆನಂತರ ಕೃಷ್ಣ. ಖಲೀಲ್ ಅಹಮದ್ ಆಯ್ಕೆ 2. ಕೃಷ್ಣ ಸೇಮ್ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕುಂದನ್ ವ್ಯಾಸ್ ಆಗಿತ್ತು. ಕುಂದನ್ ವ್ಯಾಸ್ ಅವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಮಹಾರಾಷ್ಟ್ರದಲ್ಲಿ ಒಂದು ಜನ್ಮಭೂಮಿ ಅಂತಕ್ಕಂಥ ಒಂದು ಪತ್ರಿಕೆ, ಅದರ ಸಂಪಾದಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. 1934ರಲ್ಲಿ ಆರಂಭವಾದ ಈ ಪತ್ರಿಕೆ ಇನ್ನೂ ಮುಂದುವರಿತಾ ಇದೆ. ಇವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಈಗ ಕೊಡ್ತಾ ಇದ್ದೇವೆ ಒಂದು ಸೊಗಸಾದ ಪುಸ್ತಕ, ವೈದೇಹಿ ಕಥೆಗಳು. 1979ರಿಂದ ಆರಂಭಿಸಿ 2016ರ ನಡುವೆ ಬರೆದ ಅಷ್ಟೂ ಸಣ್ಣ ಕಥೆಗಳ ಸಂಕಲನ ಈ ಪುಸ್ತಕ ವೈದೇಹಿ ಕಥೆಗಳು. ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಗ, ಅ, ನ, ತ, ನಿ, ತ, ರ, ಗ. ಸಂತೋಷ್. ಅಗಣಿತ ತಾರಾಗಣ. ಅಗಣಿತ ತಾರಾಗಣ ಅಂತ ಹೇಳ್ತಾ ಇದ್ದಾರೆ ಶೀಲಾ ಮತ್ತು ಕೃಷ್ಣ. ಉತ್ತರವನ್ನು ನೋಡೋಣ. ಅಗಣಿತ ತಾರಾಗಣ ಉತ್ತರ ಸರಿಯಾಗಿದೆ. ವೈದೇಹಿ ಕಥೆಗಳು ಈ ಒಂದು ಪುಸ್ತಕವನ್ನು ಸಂತೋಷ್ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಯುವತಿ, ತರುಣಿ, ಕರುಣೆ, ಬಿಳಿ. ಮೊದಲನೇ ಶಬ್ದಕ್ಕೆ ಉತ್ತರವನ್ನು ಕೊಡ್ತೇವೆ. 2 ಮತ್ತು 3ಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. 1 ಉತ್ತರ ತಾರುಣ್ಯವತಿ, 2 ಉತ್ತರ ಕರುಣೆ. ಉತ್ತರವನ್ನು ನೋಡೋಣ. ಕಾರುಣ್ಯ. 3 ಉತ್ತರ ಬಿಳಿ. ಉತ್ತರವನ್ನು ನೋಡೋಣ. ಧವಳ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸಂತೋಷ್ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮಂಗಚೇಷ್ಟೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಿರುಕುಳ ಸ್ವಭಾವ, ಚಪಲ ಸ್ವಭಾವ? ಚಪಲ ಸ್ವಭಾವ. ಮುಂದಿನ ಪ್ರಶ್ನೆ. ಮೂಲಿಕೆಯ ಮೂಲಕ ವಶೀಕರಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಡಮಾಡು, ಗಿಡಮೂಡು. ಗಿಡಮಾಡು. ಮುಂದಿನ ಪ್ರಶ್ನೆ. ನಂದಗೋಕುಲ ಪ್ರಕರಣದಲ್ಲಿ ಇಂದ್ರನು ಯಾರಿಗೆ ಸೋತನು? ಬಲರಾಮ, ಕೃಷ್ಣ? ಕೃಷ್ಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ವರುಷ ನಾಮದಲ್ಲಿರುವ ಮರವನೇರುತ ಬರುವ ಸಾರಸದಿ ಕರುಳ ನರೆಯುವ ಇವನಾರು ಸಾರೆ ಹೇಳೆ, ಇವನಾರು ಸಾರಿ ಹೇಳೆ ಸಖಿ. ಕ್ಯಾಲೆಂಡರ್.
ಕ್ಯಾಲೆಂಡರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಚೇಷ್ಟೆ ಚಪಲ ಸ್ವಭಾವ ಸರಿಯಾಗಿದೆ. 2 ಉತ್ತರ ಮೂಲಿಕೆಯ ಮೂಲಕ ವಶೀಕರಣ ಗಿಡಮಾಡು ಸರಿಯಾಗಿದೆ. 3 ಉತ್ತರ ಕೃಷ್ಣ ಸರಿಯಾಗಿದೆ. 4 ಉತ್ತರ ಕೂತು ತಿಂದರೆ ಕುಡಿಕೆ ಹುಣ್ಣು ಸಾಲದು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ವಸಂತ ಋತುವಿನ ವರ್ಣನೆ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶೀಲಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ. ಮಂಗಮಾಯವಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಣ್ಣಿಗೆ ಕಾಣದಂತಾಗು, ಮಂಗನ ಜೊತೆ ಹೋಗು. ಕಣ್ಣಿಗೆ ಕಾಣದಂತ. ಮುಂದಿನ ಪ್ರಶ್ನೆ. ಒತ್ತಿ ತುಂಬು ತುರುಕು ಜಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಡಿ, ಗಿಡಿ. ಗಿಡಿ. ಮುಂದಿನ ಪ್ರಶ್ನೆ. ಇಂದ್ರನು ಯಾರ ಯುದ್ಧದಲ್ಲಿ ತನ್ನ ರಥವನ್ನು ಮಾತಲಿಗೆಯೊಡನೆ ಕಳುಹಿಸಿಕೊಟ್ಟನು? ರಾಮ ರಾವಣರ ಯುದ್ಧ, ನರಸಿಂಹ ಹಿರಣ್ಯಕಶಿಪುವಿನ ಯುದ್ಧ. ನರಸಿಂಹ ಹಿರಣ್ಯಕಶಿಪುವಿನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ರಾಮರಾಜ್ಯ ಬಂದರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೊಡೆದರೆ ಪೆಟ್ಟಾಗದು, ಕಡಿದರೆ ಗಾಯವಾಗದು, ಸುಟ್ಟರೆ ಕಿಚ್ಚಿನ ಬಾಧೆ ಇವನಿಗಿಲ್ಲ, ಬಿಡದಿರ್ಪ ಒಡನಾಡಿಯ ಹೇಳೆ ಸಖಿ. ಉಗುರು. ಹೇಳಿ ಹೇಳಿ. ಉಗುರು. 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 ಬರೀ ಉಗುರ? ಕೂದಲು. ಸುಟ್ಟರೆ ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗ ಮಾಯವಾಗೋ, ಕಣ್ಣಿಗೆ ಕಾಣದಂತಾಗೋ ಸರಿಯಾಗಿದೆ. 2 ಉತ್ತರ ಗಿಡಿ ಸರಿಯಾಗಿದೆ. 3 ಉತ್ತರ ಇದು ರಾಮರಾವಣರ ಯುದ್ಧಕ್ಕೆ ಇಂದ್ರ ಮಾತಲಿಯ ಜೊತೆ ರಥವನ್ನು ಕಳಿಸ್ಕೊಡ್ತಾನೆ. 4ನೇ ಪ್ರಶ್ನೆಗೆ ಉತ್ತರ ರಾಮರಾಜ್ಯ ಬಂದರೂ ರಾಗಿ ಬೀಸೋದು ತಪ್ಪಲಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಹೊಡೆದರೆ ಪೆಟ್ಟಾಗದು, ಕಡಿದರೆ ಗಾಯವಾಗದು, ಸುಟ್ಟರೆ ಕಿಚ್ಚಿನ ಬಾಧೆ ಇವನಿಗಿಲ್ಲ, ಬಿಡದಿರ್ಪ ಒಡನಾಡಿ, ನೆರಳು ಸದಾಕಾಲ ನಮ್ಮ ಜೊತೆ ಇರುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಕೃಷ್ಣ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಮಂಗಮುಷ್ಟಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹಿಡಿದ ಹಠವನ್ನು ಬಿಡದಿರು, ಆರಂಭಿಸಿದ ಕೆಲಸವನ್ನು ಸಾಧಿಸು. ಹಿಡಿದ ಹಠವನ್ನು ಬಿಡದಿರು. ಮುಂದಿನ ಪ್ರಶ್ನೆ. ಕುಳ್ಳಗಿರುವ ಹೆಂಗಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಡ್ಡಿ, ಗಿಡ್ಡಿ. ಗಿಡ್ಡಿ. ಮುಂದಿನ ಪ್ರಶ್ನೆ. ಯಾವ ಮಹರ್ಷಿಯೂ ಕೊಟ್ಟ ವರಪ್ರಸಾದವನ್ನು ಎಸೆದುದಕ್ಕಾಗಿ ಇಂದ್ರ ತನ್ನ ಅಧಿಕಾರವನ್ನು ಕಳೆದುಕೊಂಡ? ದುರ್ವಾಸ, ವಸಿಷ್ಠ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮುಖ ನೋಡಿ ಅಳಿಬೇಡ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಾಲಿ ಒಂಟಿ ಈ ರಥಕ್ಕೆ, 7 ಕುದುರೆಯ ಕಟ್ಟಿ, ಕಾಲಿಲ್ಲ ದಾಳು ಹೊಡೆಯುವ, ರಥದ ಮೇಲೆ ಹೋಗುವವನು ಯಾರೇ ಸಖಿ? ಸೂರ್ಯ. ಸೂರ್ಯ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಮುಷ್ಟಿ ಹಿಡಿದ ಹಠವನ್ನು ಬಿಡದಿರು ಸರಿಯಾಗಿದೆ. 2 ಉತ್ತರ ಕುಳ್ಳಗಿರುವ ಹೆಂಗಸು ಗಿಡ್ಡಿ ಸರಿಯಾಗಿದೆ. 3 ಉತ್ತರ ಇದು ದೂರ್ವಾಸ ಆಗಿತ್ತು, ವಸಿಷ್ಠ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಮುಖ ನೋಡಿ ಮಣೆಯನ್ನು ಹಾಕು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದ್ರಿ ಸೂರ್ಯ ಅಂತ. ಉತ್ತರ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸಂತೋಷ್ ಅವರಿಗೆ ಒಟ್ಟು ದೊರೆಯುತ್ತಾ ಇದೆ 9 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಇನ್ನೊಂದು ಪುಸ್ತಕ ತಗೊಂಡಿದ್ದರೆ ಭಾಳ ಚೆನ್ನಾಗಿರ್ತಿತ್ತು. ಇದೇನು ಕಡಿಮೆ ಸಾಧನೆ ಖಂಡಿತ ಅಲ್ಲ. ಶೀಲಾ ಅವರಿಗೆ 4 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಕೃಷ್ಣ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.